ಬಾಹುಬಲಿ ಬಾಹುಬಲಿ ಮಹಿಷ್ಪತಿ ಅಧಿಕಾರಿ ಬಾಹುಬಲಿ ಬಹಳ ಪ್ರಚಾರದಲ್ಲಿದ್ದವರು. ಒಂದ ಎರಡು ಕೇಳಿ. ಒಂದ ಎರಡ ಎರಡಾಯ್ತು, ಈಗ ಮೂರದ ಮೂರದ ನಂದೆ. ಕಟ್ಟಪ್ಪ ಕಟ್ಟಪ್ಪ ಇಲ್ಲ ಕಟ್ಟಪ್ಪ ಕಟ್ಟಪ್ಪನ ಪುಷ್ಟಪ್ಪನ ಯಾರು ಮನೆ ಕಟ್ಟಪ್ಪ ಅವು ಎಷ್ಟು ದಾರಿ ಬರ್ತಿದ್ದವ. ಬಾಹುಬಲಿ ಸತ್ತೋದ್ನಲ್ಲ. ಹೌದು ದಿವಸ ಇಲ್ಲ ಯಾಕೆ ಇನ್ನು ಹೆಜ್ಜಿನ ಇಲ್ಲ ನಿನಗೆ ಎಂತ ವ್ಯಾಪಾರವಾ? ಬಹುಶಃ ನೀನೇ ಹೇಳಿದ್ದೇನೆ. ನಾನು ಹೇಳಿಲ್ಲಪ್ಪ. ಮತ್ತೆ ನಾನು ಹೇಳಿಲ್ಲ. ಇದಲ್ಲ ಪಾತ್ರ ಕಲವಾಗುವ ಯಾರ ಪಾತ್ರ ಏನು ಪಾತ್ರ ವ್ಯಾಪಾರಿ ಅಂತ ಹೇಳಿಸಿದೆ ಅದಲ್ವಾ? ಪಾತ್ರ ವ್ಯಾಪಾರಿಯೂ ಅಲ್ಲ, ಪಾತ್ರ ಕಲವ ಹಾಕುವವನಲ್ಲ. ಹಾಗಿದ್ರೆ ವಿಷಯ ಹೀಗೆ ಅಂದ್ರೆ ಇದೊಂದು ಈ ವರ್ಷ ವಸ್ತು ತಂದಿದೆ ನೋಡಿ ಅಂತ ತೋರ್ಸ್ಲಿ ತಗೊಂಡವ ಅಲ್ಲ. ಹಾಗೆ ತೋರಿಸುವುದೇ ಹೋದ ಅಂತಾದ್ರೆ ಕೆಲವೆಲ್ಲ ವಸ್ತು ಉಂಟು, ತೋರಿಸಲಿಕ್ಕೆ ಆಗುದಿಲ್ಲ. ಎಂತ ಪಾತ್ರ ಮಾಡ್ಲಿಕ್ಕೆ ಬಂದ ಅಂತ ಹೇಳಿಸಿದ್ಯಾ? ಮತ್ತೆ ಏನು ಸ್ವಲ್ಪ ಹಿಡಿಯ ಇಳಿಸುದ ತಮ್ಮ ಇಳಿದ ಇಳಿಸುದ ಕೈ ಕೈಯಕ್ಕ ಕೈ ಹಾಕ. ಮೊದ್ಲು ಯಾರು ಕೈ ಹಾಕದ? ಯಾವ ಪಾತ್ರೆ ಕೈ ಹಾಕಿದವ್ರು ಯಾರ? ಮತ್ತೆ ಯಾರು ದಾರಿ ಮೇಲೆ ಹೋದ ಕೈ ಹಾಕ. ಆ ದಾರಿ ಮೇಲೆ ಹೋದನ್ನು ಮಕ್ಕಳಿಗೆ ಅವನಿಗೆ ಮತ್ತೆ ಕೈ ಹಾಕ ನೀನು. ಇಳಿಸ ಇಳಿಸಿದ ಇದ್ರೊಳಗೆ ಎಂತ ಎಂತದ್ದು ಇಲ್ಲ. ಅದನ್ನು ಇಳಿಸ್ಲಿಕ್ಕೆ ಅವನಿಗೆ ಆಗುದಿಲ್ಲ. ಅಂತ ಯಾರು ಹೌದು. ನೀವು ಯಾರು ಇದೆಲ್ಲ ಎಲ್ಲಿಂತ ಇದು ವ್ಯಾಪಾರಕ್ಕೆ? ಏನು ಗೊತ್ತಲ್ಲ ಅದೇ ಹೌದಾ? ಕಾಲಿನ ಮೇಲೆ ಹೊಡೆದು ಅದೇ ಐತಿ. ಅದು ಕಲ್ ಮೇಲೆ ಹೊಡೆದು ಬೇಡ ಅಷ್ಟೊಳಗೆ ವಾರಿ ಆಯ್ತದ. ಯಾರು ನೀವು ಎಲ್ಲಿಂದ ಬಂದದ್ದು? ನೀವು ಯಾರು ಏನೇನು ಹಾಗೆ ಹೇಳಿದ್ರೆ ನಮ್ಗೆ ಸಂಭಾಷಣೆಗೆ ಬಹಳ ಅನುಕೂಲ ಆಗ್ತದೆ. ಕೇಳಿದ್ರೆ ಗೊತ್ತಾಗ್ತದೆ. ಕೇಳೋದು ತಪ್ಪಿಲ್ಲ ಅಲ್ಲ, ನೀವು ಕೇಳೋದ್ರಲ್ಲಿ ತಪ್ಪಿಲ್ಲ. ಯಾರಂತ ಕೇಳೋದು ತಪ್ಪುಂಟಾ? ತಪ್ಪಿಲ್ಲ ಅಲ್ಲ, ನಾನು ಇಲ್ಲಿನವನಲ್ಲ. ಅದು ನಮ್ಗೆ ಗೊತ್ತಾಯ್ತು. ಯೋಚನೆ ಮಾಡಿ ನಮ್ಮೂರಲ್ಲಿ ಇಂಥದ್ದು ಒಂದು ಇಲ್ಲ ಒಂದಿಲ್ಲ. ಇಂಥದ್ದು ನೀವು ನೋಡ್ಲಿಲ್ವನ? ಎಲ್ಲಿ ನೋಡಿರ್ಬೋದು? ನೀವು ಯೋಚನೆ ಮಾಡು. ಎಲ್ಲಿ? ಕೀಳ್ಕುದ್ರೆ ಎಂತ ನಾನು ಕೀಳ್ಕುದ್ರಾಗಿದ್ದವ ಅಂತ ಹೇಳಿದ್ಯಾ? ನಾನು ಯಾರು ಗೊತ್ತಾಗಲಿಲ್ವೇ? ಗೊತ್ತಾಗದೆ ಇದ್ದದಕ್ಕೆ ಕೇಳಿದ್ದಲ್ಲ ಪುಣ್ಯ. ಮಹಿಷ್ಪತಿ ಅಧಿಕಾರಿ. ಮಾಯಿ ಹೇಸಿಗೆ ಮಾಯಿ ಹೆಸರಿಗೆ ನಿಂದು ಎತ್ತಿನ ಬೀರಾಗಿ ಮಾಯಿ ಹೇಸಿಗೆ ಮಾಯಿ ಹೆಸರಿಗೆ ಅಲ್ಲ ಮರೆಯ. ಮಹಿಷ್ಪತಿ ಅಧಿಕಾರಿ. ಮಹಿಷಾಸುರ. ಮಹಿಷಾಸುರ ಅಲ್ಲ, ಮಹಿಷಾಸುರ ಅಲ್ಲ, ಮತ್ತೆ ಮಹಿಷ್ಪತಿ ಅಧಿಕಾರಿ. ಓ ಮಹಿಷ್ಪತಿ ಅಧಿಕಾರಿ. ಆಯ್ತರ ವಿಷಯ ಎಂತ ಹೇಳು? ಮಹಿಷ್ಪತಿ ಅಧಿಕಾರಿ. ಅದಲ್ಲ ಮರೆಯ. ಅದಲ್ಲ ಮರ ಅದಲ್ಲ ಅದ್ರ ಜೊತೆಗೆ ಇದೊಂದು ಮಹಿಷ್ಪತಿ ಅಧಿಕಾರಿ. ಅದೇ ವಿಷಯ ವಿಷಯ ಅದೇ ಗಟ್ಟಿ ಹೆಸರು ಅಂತ ನೆನಪಿಲ್ಲ. ನೆನಪಿಲ್ಲ ಅಂತ ನೀನು ನನಗೆ ಹೇಳುದು? ನನ್ನ ಹೆಸರು ಬಾಹುಬಲಿ. ಬಾಹುಬಲಿ 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 ಮಹಿಷ್ಪತಿ ಅಧಿಕಾರಿ ಬಾಹುಬಲಿ ಬಹಳ ಪ್ರಚಾರದಲ್ಲಿದ್ದವರು. ಹೌದೌದು. ಒಂದ ಎರಡು ಕೇಳಿ. ಒಂದ ಎರಡ ಎರಡಾಯ್ತು, ಈಗ ಮೂರದ ಮೂರದ ನಂದೆ. ಕಟ್ಟಪ್ಪ ಇಲ್ಲ ಕಟ್ಟಪ್ಪ ಕಟ್ಟಪ್ಪನ ಪುಷ್ಟಪ್ಪನ ಯಾರು ಮನೆ? ಕಟ್ಟಪ್ಪ ಅವು ಎಷ್ಟು ದಾರಿ ಬರ್ತಿದ್ದವ. ಬಾಹುಬಲಿ ಸತ್ತೋದ್ನಲ್ಲ. ಹೌದು ದಿವಸ ಇಲ್ಲ ಯಾಕೆ ಇನ್ನು ಹೆಜ್ಜಿನ ಇಲ್ಲ ನಿನಗೆ ಯಾರ ಬಾಹುಬಲಿ ಸಾಯಲಿಲ್ಲ, ನಾನು ಸಾಯಲಿಲ್ಲ, ಇರ್ಲಿ. ಜೀವಂತವಾಗಿದ್ದೆ. ನೀವು ಬಾಹುಬಲಿ ಮಹಿಷ್ಪತಿ ಇದು ನಿಮ್ಮ ಅಪ್ಪನ ಹೆಸರು? ಅಪ್ಪನ ಹೆಸರು ಅಪ್ಪನ ಹೆಸರು ಪುಷ್ಟಪ್ಪ. ಕಟ್ಟಪ್ಪ ಕಟ್ಟಪ್ಪ ಕುಟ್ಟಪ್ಪ. ಬಾಹುಬಲಿ ಕುಟ್ಟಪ್ಪಯ್ಯ ಅಲ್ಲ? ಒಂದೇ ನಮ್ದೇ. ಅಪ್ಪನ ಹೆಸರು ಕೇಳಿ ಏನಾಗ್ತದೆ ನಿಮಗೆ? ಅಲ್ಲ ಏನ್ ಬಂದ್ರಿ? ಏನ್ ಬಂದ್ರಿ? ಕಾರಣ ಉಂಟು. ಇಲ್ಲಿ ಒಂದು ವರ್ತಮಾನ ಕೇಳಿದ್ದೆ. ಬಿಲ್ ಬಂದ್ರ ಮೇಲೆ ಬಂದ್ಮೇಲೆ ಅಲ್ಲ, ಮೊದಲೇ ಕೇಳಿ. ಇಲ್ಲಿ ವರ್ತಮಾನ ಕೇಳಿ. ಮೊದಲೇ ಕೇಳಿ. ಓ ಇಲ್ಲಿಯ ವರ್ತಮಾನವನ್ನು ಅಲ್ಲಿ ಕೇಳಿದ್ರಿ ನೀವು? ನಾನು ಬಂದಿದ್ದೆ ಮತ್ತೇನಲ್ಲ. ಮತ್ತೆ 3 ಸರಿ ಆಯ್ತು. ಹೇಮಮಾಲಿನಿಯನ್ನು ಮದುವೆಯಾಗಲಿಕ್ಕೆ ಬಂದವ ನಾನು. ಹೇಮಮಾಲಿನಿಯನ್ನ ಮದುವೆಯಾಗಲಿಕ್ಕೆ ಬಂದವ. ಅದು ನಿಮ್ಗೆ ಯಾಕೆ ಗೊತ್ತಾಯ್ತು? ಹೇಮಮಾಲಿನಿ ಇಲ್ಲಿ ಏನೋ ಪಣ ಇಟ್ಟಿದ್ದಾರಂತೆ. ಆ ಪಣದಲ್ಲಿ ನಾನು ಏನಂತ ನೋಡ್ಕೊಂಡು ಹೋಗಿ ಪಣ ಏನು ಅಂತ ನೋಡುದ, ಪಣದಲ್ಲಿ ಭಾಗವಹಿಸ್ಬೇಕು. ಭಾಗವಹಿಸ್ಬೇಕು. ನೋಡುದಿಲ್ಲ ಇರುತ್ತಲ್ಲ, ಹೌದಾ? ಭಾಗವಹಿಸಿ ಅವಳನ್ನು ಮದುವೆ ಆಗ್ಲಿಕ್ಕೆ ಬಂದವ. ಯಾರು? ಹೆಸರು ಬಾಹುಬಲಿ. ಬಾಹುಬಲಿ ಏನತ್ತಮ್ಮ ಇವಾಗ ಸದ್ಯಕ್ಕೆ ತಿರುಗಾಟ ಹೇಗಲೈತೆ? ಗೊತ್ತಾಗ್ತದೆ. ಮಳೆಗಾಲಂತ ಬರ್ತಿದ್ದೆ. ಮಳೆಗಾಲಂತ ಬರ್ತಿದ್ದೆ. ಗೊಬ್ಬರ ಹೊಡ್ತಿದ್ದೆ ಬತ್ತೆಯ ನಾನು ಮದುವೆಗೆ ಬಂದವಲ್ಲ. ಅಲ್ಲ
ಬಹಳ ದೂರದಿಂದ ಬಂದಿದ್ದೀರಿ. ಹೌದು. ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಕೈ ತೆಗಿಯ ಅಲ್ಲಿಂದ ಅಷ್ಟು ದೂರ ಬಂದಲ್ಲ ಹಾ. ಆಯಾಸ ಆಯ್ತು. ಹೌದಾ? ಹಾಗೆ ಹೊಟ್ಟೆ. ಕೂತ್ಕೊಳ್ಳಿ, ಆಯ್ತು ಕೂತ್ಕೊಳ್ಳಿ. ಇದನ್ನ ನೋಡಿದ್ರೆ ಗೊತ್ತಾಗೋದಿಲ್ವೇನ? ಅಲ್ಲಿ ಒಂದು ನಾಳಿನ ದೊರೆ ಅಂತ ಯಾರಾದ್ರೂ ಹೇಳಿಯಾರ? ಇದು ನೋಡಿದ್ರೆ ಏನ್ ಅನ್ಸ್ತದೆ? ಇದು ಮಂಡಿ ಬೆಟ್ಟದ ಅಲ್ವಾ? ಹೌದು. ಸರಿ ಇದ್ದದ್ದೇ ಹೌದು ಅಂತ ಆದ್ರೆ ಒಂದಕ್ಕೊಂದು ಸಂಬಂಧ ಇಲ್ಲ. ಯಾರೋ ಮದುವೆ ಸುದ್ದಿ ಹೇಳಿದ್ದಾರೆ ಬಹುಶಃ. ಎಲ್ಲಿಯ ಮಾಹಿಷ್ಪತಿ ಮತ್ತೊಂದು ಮಗದೊಂದು ಹಾ. ನೀವು ಯಾರೋ ಹೇಳಿದ್ದಾರೆ, ಹಾ. ಕೇಳ್ಕೊಂಡು ಬಂದಿದ್ದಾನೆ. ಯಾಕೋ ಅನುಮಾನ. ಸ್ವಲ್ಪ ಬಿಸಿ ಮುಟ್ಟಿದ್ರೆ ಸತ್ಯ ಏನನ್ನು ಗೊತ್ತಾಗ್ತದಲ್ಲ. ಕರಗುದಿಲ್ವ? ಬಿಸಿನೀರು ಬೇಡ, ಹಾ? ಬಿಸಿನೀರು ಬೇಡ, ತಣ್ಣೀರಿದ್ರೆ ಸಾಕು. ಇದೆಲ್ಲ ಕೊಡಿ, ಇದೆಲ್ಲ ಯಾಕೆ? ಮತ್ತೆ? ಹಾ? ಇದೆಲ್ಲ ಯಾಕೆ ತಮ್ಮ? ಹಾಗಲ್ಲ, ನೀವು ಮದುವೆಗಾಗಿ ಬಂದ್ರಿ. ಎಂತ? ಮದುವೆ ಬಂದದ್ದು ಹೌದು, ಕಾಲೊಂದು ತಿಕ್ಕಿ ಹೋಯ್ತಾರೆ ಅಂತ ಮಾಡಿದ್ರೆ. ಶಾಂಪು ಚರಿ, ನಮ್ಮ ಟಿವಿ ಹೌದಾ? ನಾವು ಯಾವತ್ತೂ ಟಿವಿ ಸರಿ ಮಾಡು, ಸರಿ ಮಾಡು. ಒಂದು ಕೊಡು ಸರ್. ಎಂತ ಬೇಕಾದ್ರೆ ಊಟ ಹಾಕ್ತೀರಾ? ಅಲ್ಲಿಂದ ಬಂದವಲ್ವಾ? ಈಗ ಮದುವೆ ಆಗೋದಕ್ಕಾಗಿ ಬಂದಿರಿ. ಎಲ್ಲಿಂದ ಬಂದಿರಿ? ಮಹೇಶ್ವತಿಯಿಂದ. ಹೌದಾ? ಹಾಗಲ್ಲ, ಹೀಗೆ ಪುಣ್ಯಾತ್ಮ. ಯಾರ ಕಡೆ ಬೇಡ್ಕೊಂಡ್ ಬಂದ ಇದು ಬೇಡ ಅಲ್ಲ, ಬೇಡ್ಕೊಂಡಲ್ಲ, ಬೇಡ ಅಂತ ಬಿಸಾಕಿದವ. ಮತ್ತಿದು ಅಂತ ಬಂದು ಹೌದಾ? ಬರೀತಾ ಇದ್ದ. ಈಗ ಹೊಡೆಯುವುದಿಲ್ಲ. ಬಾಹುಬಲಿ. ಅಮ್ಮಮ್ಮ ಕೈ ಮುಗಿವೆನೋ ಹೊಡೆಯದಿರು ತಮ್ಮಯ್ಯ ಕಾಪಿಡುವೆನೋ ಹಮ್ಮಿನ ನಿಹರ ಭೂಷಣ ಕಳುಹಿಪ್ಪ ನಿಮ್ಮ ನೆಡೆಗೆ ನಿಜ ಕಾರಣ. ಇದನ್ನು ಹೇಳಿ ಹೇಳಿದ್ದ. ಏನಾಯ್ತು? ಯಾರು ನಿಮ್ಮ ಯಾರು ಬರ್ತದ? ನಮ್ಮ ಮೇಲೆ ಅಂತ ಬಂದದ್ದಲ್ಲ ಮತ್ತೆ ಅಮ್ಮ ಅಮ್ಮ ಅಂತ ಹೇಳ. ಅಮ್ಮ ಹಾ? ತಮ್ಮ. ಏಯ್, ನಾನು ಯಾರು ಅಂತ ಗೊತ್ತುಂಟ ನಿನಗೆ? ನೀವು ಯಾರಂತ ಗೊತ್ತಾಗಲಿಲ್ಲ. ನೀನು ಹೇಳಿದಲ್ಲ, ಮದುವೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಬಂದಿದ್ದೇನೆ ಹೇಮಮಾಲಿನಿಯನ್ನ. ಅದೇ ಹೇಮಮಾಲಿನಿ ನಾನೇ ಇದ್ದೇನೆ. ನೀವ ಹಾ. ನಂಗೆ ಗೊತ್ತಿಲ್ಲ. ಏಯ್, ಏನು ಬೇರೆ ಅಂತ ಹೇಳಿದೆ. ನೀನು ರಾಜಕುಮಾರ್ನ? ಹಾ. ಸತ್ಯ ಹೇಳಿದ್ರೆ ಬಿಡ್ತೇನೆ. ಮಾಡಿ ಬೇಡ ಬೇಡ ಹೇಳೋದಂತ. ಇನ್ನು ಶಕ್ತಿ ನನ್ನಲ್ಲಿಲ್ಲ. ಹಾ ಹಾ ಮಾಡಿ ಬೇಡ ಜೀವಿತ್ರ ಬೆಲ್ಲ ಬೆಡಿ ತಿಂತಿದ್ದೀವಿ, ಕೈ ಕರಡಿ ಬಿದ್ದು ಆಗ್ತಾ ಇದೆ. ಎಲ್ಲಲ್ಲ, ಮತ್ತೊಂದು ತಿಂದ್ರು ತಿಂದೆ ನೀನು. ಹಾ. ನಾನಾಗಿ ಬಂದಲ್ಲ, ಹಾ? ನಾನಾಗಿ ಬಂದಿದ್ದಲ್ಲ. ಮತ್ತೆ ಒಬ್ಬರ ಬೇರೆ ಅಂತ ಬಂದವ. ಬೇರೆ ಬೇರೆ ಬೇರೆ? ಹಾ ಬೇರೆ ಹಾ, ಬೇರೆ ಹಣ್ಣು ತಗೊಂಬಂದ. ಎಂತದ? ಅವನಿಗೆ ಭಾಷೆ ಬರುವುದಿಲ್ಲ, ನಿನಗೆ ದೊಡ್ಡ ಶಬ್ದ ಬಾಯಲ್ಲ ಇರುವುದಿಲ್ಲ. ಎಂತದ? ಇನ್ನೊಬ್ಬರ ಪ್ರೇರಣೆಯಿಂದ ಓ, ಪ್ರೇರಣೆಯಿಂದ, ಪ್ರಚೋದನೆಯಿಂದ. ಯಾವ್ದು? ಪ್ರಚೋದನೆಯಿಂದ ಹಾ. ಬಂದವ. ಹಾ. ಅವ ಮತ್ತಾರಲ್ಲ, ಮತ್ತಾರಲ್ಲ ಅಂದ್ರೆ? ಹೆಸರು ಉಂಟು ಅವನಿಗೆ. ಹಾ? ಹೆಸರಿನ ಮನುಷ್ಯರಿದ್ದಾರೇನ? ಹಾ ಹೇಳ. ರುದ್ರಭೂಷಣ. ನಮ್ಮ ನಾಡಿನ ಸೇನಾಧಿಪತಿ ರುದ್ರಭೂಷಣ. ಹಾ. ಏನಂತೆ? ಅವನೇ ಕಳಿಸಿ ಕೊಟ್ಟಿದ್ದೆ. ಯಾಕಂತೆ? ಇಲ್ಲಿ ಏನೋ ಮದುವೆ ನಡೀತಿದಂತೆ, ಪಣ ಏನು ಎನ್ನುವ ಹಾಗೆ ತಿಳಿದು. ತಿಳಿದು ಬಾ ಅಂತ ಕಳಿಸಿ ಕೊಟ್ಟವ. ಓಹೋ. ಬಂದ ಮೇಲೆ ನನಗೆ ಗೊತ್ತಾಯ್ತು, ಅವನಿಂದ ದಾ ಹೆಕ್ಕತ್ತಿ ಮನೆ ಹಿಂಸೆ ಆಯ್ತು ನನಗೆ. ಓ. ಆಯ್ತು ಗೊತ್ತಾಯ್ತು ನನಗೆ. ಆ ಹೆಕ್ಕತ್ತಿ ಬಂದದ್ದು ಈ ಹೆಕ್ಕತ್ತಿ ಬಂದಿದ್ದ. ಅಲ್ಲ ಅವ ಹೋಗಿ ನನ್ನ ಕಳಿಸ್ನಲ್ಲ, ಅವನಿಗೆ ಹಬ್ಬದ ಇರಲಿಲ್ಲ, ಹಾ ಹಾ ನನ್ನ ಕಳಿಸಿಟ್ಟು. ಹೌದಾ? ನಾನು ಹಿಂಗೆ ಮಾಡ್ತಂತ ಹೇಳ್ತಾ ಇಲ್ಲ. ನೀ ಹಣಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತೇವ. ಬರ್ತಿ ಅಂದೆ. ಹಾ ಹಾ ಸರಿ, ಸ್ವಲ್ಪ ತಗೊಂಡು ಬಂದಿದ್ದೆ. ಹೌದಾ? ಆಗ್ಲಿ. ಹ್ಮ್. ಈಗ ಅವ ಇಲ್ಲಿವರೆಗಾಗಿ ನಿನ್ನನ್ನು ಕಳುಹಿ ಕೊಟ್ಟಿದ್ದಾನೆ. ಹೌದಮ್ಮ. ಪಣ ಏನು ಎನ್ನುವ ಹಾಗೆ ತಿಳಿಬೇಕು. ಹೌದು. ಅಂದ್ರೆ ನನ್ನನ್ನ ಮದುವೆ ಆಗುವಂತ ಆಸೆ ಅವನಿಗೆ, ನಿನಗಲ್ಲ. ನೀ ಅಂತ ಅಲ್ವಾ? ಹಣದ ಆಸೆ ಅಷ್ಟೇ. ಹಣ ಎಷ್ಟು ಬೇಕು? ಎಷ್ಟು ಬೇಕು ಕೇಳು. ಅವ ಎಷ್ಟು ಕೊಟ್ಟಿದ್ದ? ಹಾ? ಅವ ಎಷ್ಟು ಕೊಟ್ಟಿದ್ದಾನೋ ಹೌದು. ಅದ್ರ ಎರಡಷ್ಟು ಕೊಡ್ತೇನೆ. ಹೌದಾ? ಈಗ ನಾನು ಹೇಳಿದ ಕೆಲಸ ಮಾಡ್ಬೇಕು. ಅವನು ಕೊಡ್ಲಿಲ್ಲ, ಹಾ? ಒಂದು ಮೇಲೆ ಕೊಡ್ತೀನಿ. ನಮ್ದು ಆಶ್ವಾಸನೆ ಇಲ್ಲ. ಆಗ್ಲಿ, ನೀನು ಕೇಳಿದಷ್ಟು ಕೊಟ್ಟು ಕಳಿಸ್ತೇನೆ ನಾನು. ಹೌದಾ? ಆದ್ರೆ ಒಂದು, ಅಡ್ಡಿಲ್ಲ. ನಾನು ಹೇಳಿದ ಕಾರ್ಯ ಮಾಡ್ಬೇಕು. ನೀವ್ ಏನ್ ಹೇಳು ನನ್ನ ಮಾಟ. ಅವ ಹೇಳಿದ್ದನ್ನ ಇಲ್ಲಿವರೆಗಾಗಿ ಒಂದು ಹೇಳಿದೆಲ್ವಾ? ನಾನು ಹೇಳುವುದನ್ನ ನೀನು ಅಲ್ಲಿವರೆಗಾಗಿ ಹೋಗಿ ಹೇಳ್ಬೇಕು. ಹೌದಾ? ಹೌದಾ? ಏನ್ ಗೊತ್ತುಂಟಾ? ಇಷ್ಟು ಹೇಳಿದ್ರೆ ಹಾ ಹಾ ನಿನಗೆ ಬೇಕಾದಷ್ಟು ಕೊಡ್ತೇನೆ. ಅಡ್ಡಿಲ್ಲ, ಈ ಕೆಲಸ ನಾನು ಮಾಡ್ತೆ. ಯಾರು? ನಾನೇನೆ